ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 6 ತಿಂಗಳಲ್ಲಿ ಮಗುವಿನ ವೇಟು ಡಬಲ್ ಆಗಬೇಕು ಅಂತಂದರೆ ಏನೇನೆಲ್ಲ ತಿನ್ನಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 6 ತಿಂಗಳಲ್ಲಿ ಬೀಳ್ತಾ ಇದೆ ಅಂತಾಗ ಮಗುವಿನ ವೇಟು ತುಂಬ ಫಾಸ್ಟಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಂದೆ ಇದ್ದ ಹಾಗೆ 200-300 ಗ್ರಾಮ್ ಇರೋದಿಲ್ಲ, ಇದರಲ್ಲಿ 6 ತಿಂಗಳಲ್ಲಿ ಡಬಲ್ ಆಗ್ತಾ ಬರುತ್ತೆ. ಸೊ ಹತ್ತತ್ರ ಬಂದುಬಿಟ್ಟು 300-400-500 ಗ್ರಾಮು ಈ ಥರ ನಮಗೆ 6 ತಿಂಗಳಲ್ಲಿ ಬೇಬಿ ವೇಟ್ ಕಾಣಿಸ್ಕೋಬೇಕು. ಸೊ ಕೆಲವೊಂದಿಷ್ಟು ಜನಕ್ಕೆ ಬೇಬಿ ವೇಟು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಮೇಡಮ್ ಅಂತ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ. ಏನು ತಿನ್ನಬೇಕು, ಮನೆಯಲ್ಲಿ ಏನು ತಿಂದು ನಮ್ಮ ಬೇಬಿ ವೇಟ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ ತುಂಬ ಜನ ನನ್ನ ನರ್ಸಿಂಗ್ ಫೀಲ್ಡಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಪ್ರೆಗ್ನೆಂಟಲ್ಲಿ 6 ತಿಂಗಳಲ್ಲಿ ಮಗುವಿನ ವೇಟ್ ಯಾವ ಥರ ಡಬಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ಏನು ತಿನ್ನಬೇಕು ಅಂತಂದರೆ, ಈ ಮೊಟ್ಟೆ ತಿನ್ನಬೇಕು. ಡೈಲಿ ಒಂದು ಮೊಟ್ಟೆ ತಿನ್ನೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಮಗುವಿನ ವೇಟಿಗೂ ಕೂಡ ಇದು ತುಂಬ ಒಳ್ಳೆಯದು. ಈ ಮೊಟ್ಟೆಯಲ್ಲಿ ಹೈ ಪ್ರೋಟೀನ್ ಅಂಶ ಇರೋದರಿಂದ ನಿಮ್ಮ ಮಗುವಿನ ತೂಕ ಬಂದ್ಬಿಟ್ಟು ತುಂಬ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೋನ್ ಡೆವಲಪ್ಮೆಂಟ್ಗೂ ಕೂಡ ಇದು ಮೊಟ್ಟೆ ಹೆಲ್ಪ್ ಮಾಡುತ್ತೆ. ಡೈಲಿ ಒಂದು ಮೊಟ್ಟೆಯನ್ನು ನೀವು ಊಟದಲ್ಲಿ ಡೈಲಿ ಒಂದು ಮೊಟ್ಟೆನ ತಿನ್ನಿ. ಸೊ ಮೊಟ್ಟೆ ತಿನ್ನುವಾಗ ಒಂದೇನು ತಪ್ಪು ಮಾಡ್ತೀನಿ ಅಂದರೆ ಅರ್ಧಂಬರ್ಧ ಬೇಯಿಸ್ಕೊಂಡು ಮೊಟ್ಟೆನ ತಿನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ಫುಡ್ ಪಾಯ್ಸನ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಚೆನ್ನಾಗಿ ಬೇಯ್ದಿರ್ತಕ್ಕಂಥ ಮೊಟ್ಟೆನ ನೀವು ತಿನ್ನಿ. ಡೈಲಿ ಒಂದು ಮೊಟ್ಟೆನ ಊಟದಲ್ಲಿ ತಿಂತಾ ಬಂದರೆ ನಿಮಗೆ ಮಗುವಿನ ವೇಟ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ B12 ಮತ್ತು ಆಲ್ಬುಮಿನ್ ಇರೋದರಿಂದ ನಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಈ ಮೊಟ್ಟೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಪ್ರತಿ ಸಲ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಮೊಟ್ಟೆ ತಿನ್ನಿ ಅಂತ. ಸೊ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಮೊಟ್ಟೆ ತಿನ್ನಿ ಅಂತಲೇ ನಾನು ಸಜೆಸ್ಟ್ ಮಾಡೋದು. ನಮ್ಮ ಬೇಬಿ ವೇಟ್ಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ, ಹಾಗೆ ಬೋನ್ಸು ಸ್ಟ್ರಾಂಗ್ ಆಗುತ್ತೆ. ನಿಮಗೂ ಕ್ಯಾಲ್ಸಿಯಮ್ ಕೂಡ ತಾಯಿಗೂ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ನು ಫಿಶ್ ಅಂದರೆ ಸಾಲ್ಮನ್ ಫಿಶ್ ಅಂತ ಸಿಗುತ್ತೆ. ಆ ಸಾಲ್ಮನ್ ಫಿಶ್ನ ನೀವು ತಿನ್ನೋದ್ರಿಂದ, ಅಂದರೆ ಡೈಲಿ ಏನು ತಿನ್ನೋದು ಬೇಡ, ವಾರದಲ್ಲಿ 2 ಸಲ ನೀವು ಫಿಶ್ನ ತಿನ್ನೋದ್ರಿಂದ ನಿಮ್ಮ ಬೇಬಿ ತೂಕ ಹೆಚ್ಚಾಗುತ್ತೆ. ಹಾಗೆ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಏನು ಅಂತಂದರೆ, ಸೊ ಊಟದಲ್ಲಿ ನೀವು ತುಪ್ಪ ತಿನ್ನಬೇಕು. ತುಪ್ಪ ಮತ್ತು ಡೈರಿ ಪ್ರಾಡಕ್ಟ್ಸು, ಮೊಸರು, ಮಜ್ಜಿಗೆ ಈ ಥರ ನೀವು ತುಪ್ಪ ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ತಾ ಬಂತಂದರೆ ನಿಮ್ಮ ಬೇಬಿ ವೇಟ್ ಕೂಡ ಇದರಿಂದನೂ ಜಾಸ್ತಿ ಆಗುತ್ತೆ. ತುಪ್ಪನ ಯಾವ ಥರ ಅಂದರೆ ಜಾಸ್ತಿ ತುಪ್ಪ ತಿನ್ನೋಕೆ ಹೋಗಬೇಡಿ. 1 ಚಮಚ ಡೈಲಿ ಊಟದಲ್ಲಿ ನೀವು ತುಪ್ಪ ತಿಂತಾ ಬಂತು ಅಂದರೆ ನಿಮ್ಮ ಬೇಬಿ ವೇಟು ಡಬಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಏನು ಅಂತಂದರೆ ಇದರಲ್ಲೂ ಕೂಡ ತುಪ್ಪದಲ್ಲಿ ತುಂಬ ನಮ್ಮ ಬೇಬಿಗೆ ಬೇಕಾದಂಥ ಅಂಶಗಳು ಇರುತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ, ಆಯಿತಾ. ಮುಂದೆ ನಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಥ್ರೂಔಟ್ ಇದು ಪ್ರೆಗ್ನೆನ್ಸಿಯಲ್ಲಿ ತುಂಬ ನಮಗೆ ಹೆಲ್ಪ್ ಆಗುತ್ತೆ ತುಪ್ಪ ತಿನ್ನೋದ್ರಿಂದ. ನಮ್ಮ ಬೇಬಿ ವೇಟ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಫ್ರೂಟ್ಸ್ನ ತಿನ್ನಿ. ಸೊ ಬನಾನಾ ತಿನ್ನಿ. ಫ್ರೂಟ್ಸಲ್ಲಿ ಬನಾನಾ ಜಾಸ್ತಿ ತಿನ್ನಿ. ಬನಾನಾದಲ್ಲಿ B12 ಅಂಶ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಪೊಟ್ಯಾಷಿಯಮ್ಮು ಮತ್ತು ಮ್ಯಾಗ್ನೀಷಿಯಮ್ಮು ಈ ಬನಾನಾದಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ. ಹಾಗೆ ನೀವು ತಿನ್ನೋದ್ರಿಂದ ನಿಮ್ಮ ಮಗುವಿಗೂ ಕೂಡ ಇದು ಸೊ ಬಾಳೆಹಣ್ಣಲ್ಲಿ ವಿಟಮಿನ್ B6 ಇರೋದ್ರಿಂದ ನಮ್ಮ ಬೇಬಿ ನರ್ವ್ ಫಂಕ್ಷನ್ಸ್ನ ಇದು ಚೆನ್ನಾಗಿ ಫಂಕ್ಷನ್ಸ್ ರೆಡಿ ಆಗುತ್ತೆ. ಸೊ ಇದು ಏನು ಮೇಂಟೆನೆನ್ಸ್ ಮಾಡುತ್ತೆ ಅಂದರೆ ನಮ್ಮ ಮಸಲ್ಸ್ ಫಂಕ್ಷನ್ನ ಇದು ಪ್ರೆಗ್ನೆನ್ಸಿಯಲ್ಲಿ ನಾವು ಬಾಳೆಹಣ್ಣು ತಿನ್ನೋದ್ರಿಂದ ಮಸಲ್ಸ್ ಫಂಕ್ಷನ್ಸು ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಿಮಗೇನಾದರೂ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕಾಲುಗಳು ಸೆಳೆತ ಬರ್ತಾಯಿದೆ, ನೋವು ಬರ್ತಾಯಿದೆ ಅಂದಾಗೂ ಕೂಡ ನೀವು ಡೈಲಿ ಊಟ ಆದಮೇಲೆ ಒಂದೊಂದು ಬಾಳೆಹಣ್ಣು ನೀವು ಊಟ ಆದಮೇಲೆ ತಿನ್ನಿ, ಊಟಕ್ಕಿಂತ ಮೊದಲು ಬೇಡ. ತಿಂತಾ ಬಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಕಾಲು ನೋವು ಇರುತ್ತಲ್ಲ, ಅದು ಕೂಡ ನಿಮಗೆ ಕ್ರ್ಯಾಂಪ್ಸ್ ಬರೋದು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ನೆನೆಸಿಟ್ಟ ಕಾಳುಗಳು. ಈ ನೆನೆಸಿಟ್ಟ ಕಾಳನ್ನು ನೀವು ಮೊಳಕೆ ಒಡಿಸಿ ತಿನ್ನೋದ್ರಿಂದ ತುಂಬ ಪ್ರೋಟೀನ್ ಅಂಶ ಕೂಡ ನಿಮಗೆ ಸೇರುತ್ತೆ. ಇದರಲ್ಲಿ ಹೈ ಪ್ರೋಟೀನ್ ಅಂಶ ಇರೋದು ನಿಮ್ಮ ಬೇಬಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಏನಂತಂದರೆ ಇದನ್ನು ಉಪಯೋಗಿಸೋದಕ್ಕೆ ಹೇಗೆ ಅಂತಂದರೆ, ನೀವು ಇದನ್ನು ಡೈರೆಕ್ಟಾಗಿ ಮೊಳಕೆ ಒಡಿಸಿದ್ದನ್ನೇ ತಿನ್ನಬೇಡಿ. ಇದನ್ನು ಸ್ವಲ್ಪ ಕುಕ್ಕರಲ್ಲೇ ಹಾಕಿ ಚೆನ್ನಾಗಿ ಇದನ್ನು ಕುದಿಸಿಬಿಟ್ಟು ನೀವು ತಿನ್ನೋದ್ರಿಂದ ಯಾವುದೇ ಥರ ಹೊಟ್ಟೆ ನೋವು ಆ ಥರ ಏನೂ ಬರೋದಿಲ್ಲ. ಸೊ ಹಾಗೆ ತಿನ್ನೋದ್ರಿಂದ ಸ್ವಲ್ಪ ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಹೊಟ್ಟೆ ನೋವು ಬರ್ಬೋದು. ಹಾಗೆ ನೆಕ್ಸ್ಟ್ ಏನು ಅಂತಂದರೆ ನಿಮಗೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ನೀವು ತಿನ್ನೋದ್ರಿಂದ ನಿಮ್ಮ ಬೇಬಿ ವೇಟು ತಾನಾಗೇ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ನೀವು ನಿಮ್ಮ ಊಟದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು 4 ಗೋಡಂಬಿನ ನೆನೆಸಿಟ್ಟು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಬೇಬಿಗೆ ಹೆಲ್ಪ್ ಆಗುತ್ತೆ. ಈ ಬಾದಾಮಿ ಮತ್ತು ವಾಲ್ನಟ್ಸು
ಡ್ರೈ ಫ್ರೂಟ್ಸ್ನ ನೀವು ತಿನ್ನೋದ್ರಿಂದ ಅದರಲ್ಲೂ ಕೂಡ ಪ್ರೋಟೀನ್ ಅಂಶ ಮತ್ತು B12 ಇರೋದ್ರಿಂದ ನಮ್ಮ ಬೇಬಿಗೆ ವೇಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಬ್ರೈನ್ ಕೂಡ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ. ಸೊ ನೀವು ಮತ್ತು ಊಟದಲ್ಲಿ ಏನು ಅಂತಂದರೆ ಕಾಳುಗಳನ್ನು ತಿನ್ನಬೇಕು. ನೀವು ಮೊಟ್ಟೆ ಯಾರಾದರೂ ತಿನ್ನಲ್ಲ ಅಂತಂದರೆ ನೀವು ಕಾಳುಗಳನ್ನು ಬೆಸ್ಟ್ ಪ್ರೋಟೀನ್ ಅಂಶ ಸಿಗುತ್ತೆ ಕಾಳುಗಳಲ್ಲಿ, ಮತ್ತು ವಿಟಮಿನ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ಕಾಳುಗಳನ್ನು ತಿನ್ನಿ, ಹಾಗೆ ಡ್ರೈ ಫ್ರೂಟ್ಸ್ನು ಜಾಸ್ತಿ ತಿಂತಾ ಬನ್ನಿ. ಸೊ ಯಾವ ಥರ ಅಂದರೆ ನೈಟು ನೀವು ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು 4 ಗೋಡಂಬಿನ ಹಾಕಿ 2 ವಾಲ್ನಟ್ಸ್ ಹಾಕಿ, ಹಾಗೆ ಅಂಜೂರ ಅಂತ ಸಿಗುತ್ತೆ, ಅಂಜೂರನ ತಿನ್ನೋದ್ರಿಂದ ಬೇಬಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಅದನ್ನು ಸಿಪ್ಪೆ ತೆಗೆದು ಬಾದಾಮಿನ ತಿನ್ಬೋದು. ಸೊ ನಮಗೆ ನೆನಪಾಗಿಲ್ಲ ಅಂದರೆ ಹಾಗೆ ಕೂಡ ನೀವು ಇದನ್ನು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದ್ದಾವೆ. ಹಾಗೆ ಗ್ರೀನ್ ವೆಜಿಟೇಬಲ್ಸು, ಪಾಲಕ್ಕು ಈ ಥರ ನಿಮ್ಮ ಕಡೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಸಿಗುತ್ತೆ. ಅದನ್ನು ನೀವು ಊಟದಲ್ಲಿ ತಿಂತಾ ಬಂದರೆ ನಿಮ್ಮ ವೇಟು ಹಾಗೆ ನಿಮ್ಮ ಬೇಬಿ ವೇಟ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಪಾಪು ಇಂಟೆಲಿಜೆಂಟ್ ಪಾಪು ಆಗಿ ಹುಟ್ಟುತ್ತೆ. ನೋಡಿ ನೀವು ಬೇಕಾದರೆ ಬಂದು ನನಗೆ ಕಮೆಂಟ್ಸ್ ಹಾಕ್ತೀರಾ. ಹಾಗೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಹಾಗೆ ಒಂದು ಏನು ಅಂತಂದರೆ ಬ್ರೋಕೊಲಿ ಅಂತ ಸಿಗುತ್ತೆ. ಬ್ರೋಕೊಲಿ ಏನಾದರೂ ನಿಮ್ಮ ಕಡೆ ಸಿಕ್ಕರೆ ತುಂಬ ಅಂದರೆ ತುಂಬ ಒಳ್ಳೆಯದು, B12 ಇರುತ್ತೆ. ಅದನ್ನು ನೀವು ಊಟದಲ್ಲಿ ತಿನ್ನೋದ್ರಿಂದ ಬೇಬಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಗಜ್ಜರಿ ತಿನ್ನಿ, ಸೌತೆಕಾಯಿ ತಿನ್ನೋದ್ರಿಂದ ಹೈಡ್ರೇಷನ್ ಆಗಿರುತ್ತೆ. ಹಾಗೆ ಗಜ್ಜರಿ ಮತ್ತು ಇದು ಕಿತ್ತಳೆ ಹಣ್ಣು ಬರುತ್ತಲ್ಲ, ವಿಟಮಿನ್ ಸಿ ಇರ್ತಕ್ಕಂಥ ಆಹಾರಗಳನ್ನು ನೀವೇನಾದರೂ ತಿಂತಂದರೆ ನಿಮ್ಮ ಬೇಬಿ ಕೂಡ ಫೇರ್ನೆಸ್ ಆಗಿ ಬೆಳೆಯುತ್ತೆ. ಹಾಗೆ ಅದರ ಸ್ಕಿನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಣ್ಣುಗಳನ್ನು ತಿಂತಾ ಬನ್ನಿ, ಅದರ ಕಣ್ಣುಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೊಳಪು ಬರುತ್ತೆ ಈ ಹಣ್ಣುಗಳನ್ನು ಜಾಸ್ತಿ ತಿನ್ನೋದ್ರಿಂದ. ಇವೆಲ್ಲವೂ ಕೂಡ ನಿಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನಾನು ಹೇಳಿರೋ ಎಲ್ಲ ಫುಡ್ಸ್ ಕೂಡ ತುಂಬ ಚೆನ್ನಾಗಿ ಡೈಜೆಷನ್ ಆಗುವಂಥ ಫುಡ್ಸ್ನೇ ಹೇಳಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ. ಸೊ ಏನು ಅಂತಂದರೆ ಈ 6 ತಿಂಗಳ ಪ್ರೆಗ್ನೆನ್ಸಿಲಿ ನಿಮ್ಮ ಡಾಕ್ಟ್ರು ಏನಾದರೂ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ಏನಾದರೂ ಹೇಳಿದರೆ ಅದನ್ನು ತಪ್ಪಿಸ್ತೇನೆ ಮಾಡಿಸಿ. ಸ್ಕ್ಯಾನಿಂಗ್ ಮಾತ್ರ ಯಾವುದಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರು ಯಾವ ಥರ ಹೇಳಿರ್ತಾರೋ ಆ ಥರ ಟ್ಯಾಬ್ಲೆಟ್ಸ್ನ, ಐರನ್ನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಚೆನ್ನಾಗಿ ನೀರನ್ನು ಕುಡಿತಾ ಬನ್ನಿ. ನಿಮ್ಮ ಬೇಬಿ ಕೂಡ ಆಕ್ಸಿಜನ್ನು ಚೆನ್ನಾಗಿ ನಿಮ್ಮ ಬೇಬಿಗೆ ಹೋಗುತ್ತೆ. ಸೊ ಹಾಗೆ ಆದಷ್ಟು ನೀವು ಎಡಗಡೆ ಮಲಗೋದ್ರಿಂದ ನೀವು ತಿಂದಿರ್ತಕ್ಕಂಥ ಎಲ್ಲ ಊಟದಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಕೂಡ ನಿಮ್ಮ ಬೇಬಿಗೆ ಚೆನ್ನಾಗಿ ತಲುಪುತ್ತೆ. ಹ್ಯಾಪಿ ಬೇಬಿ ಆಗಬೇಕು ಅಂತಂದರೆ ನೀವು ಹ್ಯಾಪಿಯಾಗಿ ಇರಬೇಕು. ಮಾಮ್ ಕೂಡ ಹ್ಯಾಪಿಯಾಗಿದ್ದರೆ ಬೇಬಿ ಕೂಡ ಹ್ಯಾಪಿಯಾಗಿರುತ್ತೆ. ಅದೇ ಥರ ನೀವು ಹೊರಗಡೆ ಫುಡ್ಸ್ನ ತುಂಬ ಅವಾಯ್ಡ್ ಮಾಡಿಬಿಡಿ. ಈ ಪ್ರೆಗ್ನೆನ್ಸಿಯಲ್ಲಿ 9 ತಿಂಗಳು ಹೊರಗಡೆ ಫುಡ್ಸ್ನ ಯಾವುದು ತಿನ್ನೋಕ್ಕೆ ಹೋಗಬೇಡಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ಯಾವ ಎಣ್ಣೆ ಹಾಕಿರ್ತಾರೋ ಏನು ಹಾಕಿರ್ತಾರೋ ಗೊತ್ತಿಲ್ಲ. ಸೊ ನಿಮ್ಮ ಬೇಬಿಗೂ ಇದು ಹಾರ್ಮ್ ಆಗ್ಬೋದು. ಹಾಗಾಗಿ ನೀವು ಮತ್ತು ನಿಮ್ಮ ಬೇಬಿ ಸೇಫ್ ಆಗಿರಬೇಕು ಅಂತಂದರೆ ಹೊರಗಡೆ ಸಿಗ್ತಕ್ಕಂಥ ಫುಡ್ಡನ್ನ ನೀವು ಅವಾಯ್ಡ್ ಮಾಡಲೇಬೇಕು. ಒಳ್ಳೆ ದೇವರ ಭಕ್ತಿ ಹಾಡುಗಳನ್ನು ಕೇಳಿ. ಇದರಿಂದ ನಿಮ್ಮ ಮಗು ಕೂಡ ಕಾಮಾಗಿರುತ್ತೆ ಹೊಟ್ಟೆಯಲ್ಲಿ. ಸೊ 6 ತಿಂಗಳಲ್ಲಿ ನಾನು ಹೇಳಿದ್ನೆಲ್ಲ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ತಿನ್ನಬೇಕು ಅಂತ. ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅದೇ ವಿಡಿಯೋನ ನಿಮಗೆ ಮಾಡಿ ಹಾಕ್ತೀನಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಇದೇ ಥರ ಪ್ರೆಗ್ನೆನ್ಸಿ ರಿಲೇಟೆಡ್ಡು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಕೆಲವೊಂದಿಷ್ಟು ಟಿಪ್ಸ್ನ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ.